ಸ್ನೇಹಿತರೆ ನಮಸ್ಕಾರ. ಈ ದಿನ BBMP ಆಯುಕ್ತರನ್ನು ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ದೂರನ್ನು ಸಲ್ಲಿಸಲಿಕ್ಕೆ ಆಗಮಿಸಿದ್ದೀವಿ. ಕಾರಣ ಏನು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದಷ್ಟು ಬೆಂಗಳೂರಿನೆಲ್ಲೆಡೆ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಆದರೆ ಎಲ್ಲೂ ಸಹ ಕನ್ನಡ ಬಳಸದೆ ಉರ್ದು ಭಾಷೆಯಲ್ಲಿ ಬ್ಯಾನರ್ಗಳನ್ನು ಹಾಕಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಜಾಲತಾಣಗಳಲ್ಲಿ ಗಮನಿಸಿದ್ದೀರಾ. ಇದರ ಒಂದು ಅಂಗವಾಗಿ ನಾವು BBMP ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ಎಲ್ಲ ಹೋರಾಟಗಾರರು ಬರ್ತಾ ಇದ್ದಾರೆ. ಈ ದಿನ ಗ್ರೇಟರ್ BBMP ಒಂದು ಕಚೇರಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಇವತ್ತು ಮರುಸ್ಥಾಪನೆ ಆಗ್ತಾಯಿದೆ. ಅದರ ಒಂದು ಪ್ರಯುಕ್ತನೂ ಇವತ್ತು ಇಲ್ಲಿ ಅನೇಕ ರಾಜಕಾರಣಿಗಳು ನೆರೆದಿದ್ದಾರೆ. ಆದರೂ ಸಹ ಬನ್ನಿ, ದಯವಿಟ್ಟು ಬರೋರೆಲ್ಲ ಒಂದು 10-15 ನಿಮಿಷದ ಒಳಗಡೆ ಬರಬೇಕು. ಯಾಕಂದರೆ ಮತ್ತೆ ಅಧಿಕಾರಿಗಳು ಸಿಗೋದಿಲ್ಲ. ಅವರ ಗಮನಕ್ಕೆ ತಂದು ಆದಷ್ಟು ಬೇಗ ಏನಿವತ್ತು ಕನ್ನಡ ಬಳಸದೆ ಉರ್ದು ಭಾಷೆಯಲ್ಲಿ ಬ್ಯಾನರ್ಗಳು ಹಾಕಿರೋದನ್ನು ಕೂಡಲೇ ತೆರವುಗೊಳಿಸಬೇಕಂತ ಈಗಾಗಲೇ ಬೆಳಗ್ಗೆಯಿಂದ ಪೊಲೀಸರ ಒಂದು ಸಮ್ಮುಖದಲ್ಲಿ ಅನೇಕ ಕಾರ್ಯಾಚರಣೆಗಳನ್ನು ಮಾಡಿಸಿ ಒಂದಷ್ಟು ಬ್ಯಾನರ್ಗಳನ್ನು ತೆಗೆಸಿದ್ದಾರೆ. ಒಂದಷ್ಟು ಕನ್ನಡದ ಬ್ಯಾನರ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ಸಹ ನಮಗೆ ಫೋಟೋಗಳು ಸಮೇತ ಕಳಿಸ್ಕೊಟ್ಟಿದ್ದಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಉರ್ದು ಭಾಷೆಯಲ್ಲಿರ್ತಕ್ಕಂತಹ ಬ್ಯಾನರ್ಗಳನ್ನು ತೆರವುಗೊಳಿಸಬೇಕು. ಸಂಪೂರ್ಣವಾಗಿ ಕನ್ನಡ ಅಥವಾ ಇಂಗ್ಲೀಷನ್ನು ಬಳಸಿ ಬ್ಯಾನರ್ಗಳನ್ನು ಬಳಸಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು BBMP ಅಧಿಕಾರಿಗಳಲ್ಲಿ ಆಯುಕ್ತರಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಕಮಿಷನರ್ಗೂ ಸಹ ಬೆಂಗಳೂರು ಕಮಿಷನರ್ಗೂ ಸಹ ಒಂದು ಮೇಲ್ ಮುಖಾಂತರ ಪತ್ರ ರವಾನೆ ಮಾಡಿದ್ದೀವಿ. ಸ್ಥಳೀಯ ACP ಅವ್ರಿಗೂ ಸಹ ಪತ್ರದ ಮುಖಾಂತರ ರವಾನೆ ಮಾಡಿದ್ದೀವಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಹ ನಮಗೆ ಒಂದು ಬೆಂಬಲವನ್ನು ಒಂದು ರಕ್ಷಣೆಯನ್ನು ಹಾಕಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಹಂತದಲ್ಲಿ ಇವತ್ತು BBMP ಆಯುಕ್ತರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಬನ್ನಿ, ಆದಷ್ಟು ಬೇಗ ನಮ್ಮ P ಮೂರ್ತಿಯವರು ನೋಡ್ತಾ ಇದ್ದಾರೆ, ಶಿವಶಕ್ತಿ ಮಹಿಳಾ ಸಂಘದ ಉಮಾದೇವಿಯವರು ನೋಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಬರಬೇಕಂತ ಕೇಳ್ಕೊಳ್ತೀವಿ.